ವೀಕ್ಷಕರೇ, ಕರ್ನಾಟಕದ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ತನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ ನಲ್ಲಿ ಎಲ್ಲರನ್ನ ಅನ್ಫಾಲೋ ಮಾಡಿದ್ದು, ನಟ ಅಭಿಷೇಕ್ ಅಂಬರೀಶ್, ಸುಮಲತಾ ಅಂಬರೀಶ್, ಹಬೀಬಾ ಬಿಡಪ್ಪ ಸೇರಿದಂತೆ ಎಲ್ಲರನ್ನು ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಅನ್ಫಾಲೋ ಮಾಡಿರುವ ನಟ ದರ್ಶನ್ ಇದೀಗ ಅಭಿಮಾನಿಗಳಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಅಭಿಮಾನಿಗಳ ಕೆಲ ವರ್ತನೆಯಿಂದ ತುಂಬಾನೇ ಬೇಸರವಾಗಿದೆ ಅಂತ ಕೆಲವರು ಮಾತಾಡ್ಕೊಳ್ತಿದ್ರೆ, ಇನ್ನು ಕೆಲವರು ತಮ್ಮ ಅಕ್ಕನ ಮಗ ಚಂದು ಅವರ ವರ್ತನೆಯಿಂದ ಕೂಡ ದರ್ಶನ್ ಅವರಿಗೆ ಬೇಸರವಾಗಿರಬಹುದಾ ಅಂತ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿರುವ ನಟ ದರ್ಶನ್ ಹೀಗಂತ ಹೇಳಿಕೊಂಡಿದ್ದಾರೆ. ಕೆಲ ಅಭಿಮಾನಿಗಳು ದರ್ಶನ್ ಅವರ ಮನೆಗೆ ಬಂದು ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ಅಥವಾ ದರ್ಶನ್ ಅವರ ಅಕ್ಕನ ಮಗ ಚಂದು ಅವರ ಕಾಲಿಗೆ ಬೀಳುತ್ತಿರುವುದು ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಯಾಕಂದ್ರೆ ಯುವಕರು ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದ್ರೆ ಮಾತ್ರ ಅವರಿಗೆ ಜೀವನದ ಬೆಲೆ ಗೊತ್ತಾಗೋದು. ಎಲ್ಲವೂ ಸುಲಭವಾಗಿ ಆದ್ರೆ ಶ್ರಮದ ಬೆಲೆ ಗೊತ್ತಾಗಲ್ಲ ಅಂತ ನಟ ದರ್ಶನ್ ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಈ ಕಾರಣದಿಂದಲೇ ನಟ ದರ್ಶನ್ ಅವರ ಅಪ್ಕಮಿಂಗ್ ಸಿನಿಮಾ ಆಗಿರುವ ಡೆವಿಲ್ ಸಿನಿಮಾದಲ್ಲಿ ನಟಿಸಬೇಕಾಗಿದ್ದ ತಮ್ಮ ಅಕ್ಕನ ಮಗ ಚಂದು ಅವರನ್ನ ಕೈಬಿಡಲಾಗಿದೆ ಅಂತ ತಿಳಿಸಿದ್ದಾರೆ.